ಹೌದು ವೀಕ್ಷಕರೇ, ಆಂಧ್ರಪ್ರದೇಶದಿಂದ ಬೆಂಗಳೂರಿನತ್ತ ಪ್ರಯಾಣಿಸುತ್ತಿದ್ದ ಖಾಸಗಿ ಬಸ್ ದೇವನಹಳ್ಳಿ ತಾಲೂಕಿನ ಮುದುಗುರ್ಗಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ವೇಳೆ ಈ ಭೀಕರ ಅಪಘಾತ ಸಂಭವಿಸಿದೆ. ಇದೇ ವೇಳೆ ಕ್ಯಾಂಟರ್ ವಾಹನ ಏಕಾಏಕಿ ತಿರುವು ಪಡೆಯಲು ಮುಂದಾದ ಪರಿಣಾಮ ಬಸ್ ಚಾಲಕನ ನಿಯಂತ್ರಣ ತಪ್ಪಿದೆ. ತಕ್ಷಣವೇ ಪರಿಸ್ಥಿತಿ ಅರಿತ ಬಸ್ ಚಾಲಕ ಬಸ್ ಅನ್ನು ರಸ್ತೆಯಿಂದ ಹೊರಕ್ಕೆ ತಿರುಗಿಸಿ ಸಮೀಪದ ತೋಟದ ಮನೆ ಕಡೆಗೆ ನುಗ್ಗಿಸಿದ್ದಾನೆ. ಇದರಿಂದಾಗಿ ಬಸ್ ತೋಟದ ಮನೆಯ ಬಳಿ ಇದ್ದ ಕಲ್ಲಿನ ಕೂಚಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ. ಇನ್ನು ಈ ಅಪಘಾತದ ಪರಿಣಾಮ ಬಸ್ನಲ್ಲಿದ್ದ 50ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಬಸ್ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಆತನನ್ನ ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಟ್ಟಾರೆ ಚಾಲಕನ ಮುಂಜಾಗ್ರತೆಯಿಂದ ದೊಡ್ಡ ದುರಂತ ತಪ್ಪಿದೆ. ನಿರ್ಲಕ್ಷ್ಯದಿಂದ ನಡೆದ ಈ ಅವಘಡ ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಪ್ರಶ್ನೆ ಎಬ್ಬಿಸಿದೆ. ತಮ್ಮ ಹೆಸರು ಯಾವ ಊರು ನಿಮ್ದು? ಎಲ್ಲಿ ಹೋಗ್ತಾ ಇದ್ರಿ? ಬೆಂಗಳೂರು. ಈ ಬಸ್ಸಲ್ಲಿ ಬರ್ತಾ ಇದ್ರಾ? ಏನಾಯ್ತು ಬಸ್ಸು? ಲಾರಿಯವನು ಇದನ್ನು ಹೋಗ್ಬಿಟ್ಟ. ಏನು ಗೊತ್ತಾಗಿಲ್ಲ. ಡ್ರೈವರ್ ಕರೆಕ್ಟಾಗಿ ಬರ್ತಾ ಇದ್ರು. ಎಷ್ಟು ಜನ ಇದ್ರು ಬಸ್ಸಲ್ಲಿ? ಬಸ್ಸಲ್ಲಿ 50 ಜನ ಇದ್ರಾ? ಯಾರ ತೊಂದರೆ ಆಗಿದ್ಯಾ? ಡ್ರೈವರ್ ಇನ್ನೆಲ್ಲ ಮೂಗೇಟ್ಗಳು. ಆ ಲಾರಿಯವ್ನು ನಿಲ್ಲಿಸಲಿಲ್ಲ. ಇನ್ಯಾರಿಗೇನೋ ಅಪಾಯ ಏನಿಲ್ಲ. ಡ್ರೈವರ್ ಸ್ವಲ್ಪ ತುಂಬಾ ಇದಾಗಿದೆ. ಓಕೆ. ಆ ಲಾರಿ ಏನು ಟಿಪ್ಪರ್ ಲಾರಿನ ಯಾವ ಲಾರಿ ಅದು? ಕಂಟೈನರಾ? ಅವ್ನು ಲೆಫ್ಟ್ಗೆ ಎಳೆದಿದ ತಕ್ಷಣ ಇವರು ಈ ಕಡೆ ಬಂದಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.